ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು ಇಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಇಟ್ಟು ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡಿದ್ದು. ನಾಳೆ ನಮ್ಮ 5 ಗ್ಯಾರಂಟಿ ಕಾರ್ಡ್ಗಳಲ್ಲಿ ಒಂದು ಪ್ರಮುಖವಾದಂಥ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾಳೆ 11 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಲೀಡರ್ ಆಫ್ ದಿ ಅಪೋಸಿಷನ್ ರಾಜ್ಯಸಭಾ ಅವರು ಮತ್ತು ಲೋಕಸಭಾ ಸದಸ್ಯರು ಮಾಜಿ AICC ರಾಹುಲ್ ಗಾಂಧಿಯವರು ಅವರಿಬ್ಬರು ಕೂಡ ಚಾಲನೆ ಕೊಡಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಇದು ಸರ್ಕಾರಿ ಕಾರ್ಯಕ್ರಮ, ನಾಳೆ ನಡೀತಕ್ಕಂಥದ್ದು ಪಕ್ಷದ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ. ಯಾಕಂತಂದರೆ ಸುಮಾರು 1,10,00,000 ಕುಟುಂಬದ ಯಜಮಾನಿಯರಿಗೆ ನಾಳೆ ಕಾರ್ಡ್ಗಳು ಕೊಡೋದ್ರ ಅವ್ರಿಗೆ ಕಾರ್ಡ್ಗಳನ್ನು ಕೊಡೋದ್ರ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಕಾರಣ ಯಾಕಪ್ಪ ಅಂತಂದರೆ ನಾವು ಚುನಾವಣೆಗಿಂತ ಮುಂಚೆ ಹೋಗಿದ್ದು ಬೆಲೆ ಏರಿಕೆಯಾಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತದೆ, ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗ್ತದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ. ಕೇಂದ್ರ ಸರ್ಕಾರ ಇನ್ಫ್ಲೇಷನ್ನ ತಡೆಯೋದ್ರಲ್ಲಿ ವಿಫಲ ಆಗಿದೆ. ಅದಕ್ಕೋಸ್ಕರ ಈ ಸಾಮಾನ್ಯ ಕುಟುಂಬದಿಂದ ಬಂದವರು, ಬಡ ಕುಟುಂಬದಿಂದ ಬಂದವರು, ಗೃಹಿಣಿಯರಿಗೆ ಮತ್ತು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತೇಳಿ ಆರ್ಥಿಕವಾಗಿ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಕನಿಷ್ಠ 4,000 ರಿಂದ 5,000. ಯಾಕಂದರೆ ಯಾವುದೇ ದೇಶದಲ್ಲಿ ಬಡವರ ಹತ್ರ ದುಡ್ಡಿದ್ದು ಮಾತ್ರ ಮಾರುಕಟ್ಟೆಗೆ ಹೋಗ್ಲಿಕ್ಕೆ ಸಾಧ್ಯ. ಅವ್ರ ಜೇಬಿನಲ್ಲಿ ದುಡ್ಡಿರಬೇಕು. ಅದಕ್ಕೋಸ್ಕರವಾಗಿ ನಗದು ಹಣವನ್ನು ಒಂದು ಗೃಹಜ್ಯೋತಿ ಈಗಾಗಲೇ ಚಾಲ್ತಿಯಲ್ಲಿದೆ, ಅನ್ನಭಾಗ್ಯ ಚಾಲ್ತಿಯಲ್ಲಿದೆ, ಶಕ್ತಿ ಯೋಜನೆ ಚಾಲ್ತಿಯಲ್ಲಿದೆ. ನಾಳೆ ಗೃಹಲಕ್ಷ್ಮಿ ಚಾಲನೆ ಆಗ್ತದೆ. ಸೊ ನಾವು 3 ದಿನ ನಾನು ನಿನ್ನೆಗೆ ತುಂಬಿಸಿದ್ವಿ. 3 ದಿನದ ಸಂದರ್ಭದಲ್ಲಿ ಈ ಮಹತ್ ಕಾರ್ಯ ಬಹುಶಃ ಈ ದೇಶದಲ್ಲಿ ಇಷ್ಟೊಂದು ಒಂದೇ ಕಾರ್ಯಕ್ರಮಕ್ಕೆ, ಒಂದೇ ಯೋಜನೆಗೆ ಇಷ್ಟೊಂದು ಹಣ ಖರ್ಚು ಮಾಡ್ತಕ್ಕಂಥ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಸೊ ಹಾಗಾಗಿ ಅದನ್ನು ಜನರಿಗೆ 1,10,00,000 ಕುಟುಂಬದ ಯಜಮಾನರು ನಾವು ಈ ಕಾರ್ಡ್ಗಳನ್ನು ಹಂಚ್ತಾ ಇದ್ದೀವಿ. ಸೊ ಅವರ ಖಾತೆಗೆ 2,000 ರೂಪಾಯಿ DBT ಮೂಲಕ. ಸರ್ 100 ದಿನ ಭಾಳ ದೊಡ್ಡ ಸವಾಲು ಅಂತ ಅನಿಸ್ಲಿಲ್ಲ ಸರ್ ಈ 4 ಗ್ಯಾರಂಟಿ? ಸವಾಲು ಅಂತೇನಿಲ್ಲ, ರಾಜಕೀಯ ಇಚ್ಛಾಶಕ್ತಿ ಇದೆ. ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇದೆ. ಹಾಗಾಗಿ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡೋಕ್ಕಾಗಲ್ಲ, ಮಾಡಿಬಿಟ್ರೆ ರಾಜ್ಯ ದಿವಾಳಿ ಆಗುತ್ತದೆ ಆರ್ಥಿಕವಾಗಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳೇ ಹೇಳಿದ್ರು ರಾಜಸ್ಥಾನದಲ್ಲಿ. ಆದರೆ ನಾವು ಭಾಳ ಯಶಸ್ವಿಯಾಗಿ 5 ಕಾರ್ಯಕ್ರಮಗಳನ್ನು ಜಾರಿ ಅದಲ್ಲದೆ 76 ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ಬಜೆಟ್ ಮೂಲಕ ಜಾರಿ ಮಾಡಿದ್ದೀವಿ. ಜಿಲ್ಲಾ ಕೇಂದ್ರಗಳಲ್ಲೂ ಈ ಕಾರ್ಯಕ್ರಮ ಆಗುತ್ತಾ ಅಂತ ಸರ್? ನಾಳೆದು ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರ ಅಲ್ಲ, ಪಂಚಾಯತಿ ಮಟ್ಟದಲ್ಲೂ ಕೂಡ ತಾಲೂಕು ಬರ್ತಾ ಇದೆ. ವಿಚಾರದಲ್ಲಿ ತೀರ್ಮಾನ ಮಾಡಿದ್ರು ಸರ್, ಆಮೇಲೆ ಮಾತಾಡೋಣ ಬಿಡಿ. ಹೀಗೆ ಉದ್ಘಾಟನೆ ಅಂಶಲೇಖ ಅಂತ ಇದ್ದಾರಲ್ಲ, ಅಂಶಲೇಖ ನಮ್ಮ ಸಂಗೀತ ನಿರ್ದೇಶಕರು ಮತ್ತು ಸಂಗೀತ ಸಾಮ್ರಾಟ್ ಅವರ ಮೂಲಕ ಉದ್ಘಾಟನೆಯನ್ನು ಮಾಡಿಸ್ತಾರೆ.
ಹಂಸಲೇಖ ಸಂಗೀತ ನಿರ್ದೇಶಕರು, ಕನ್ನಡದ ಸಂಗೀತ ನಿರ್ದೇಶಕರು, ಖ್ಯಾತ ಸಂಗೀತ ನಿರ್ದೇಶಕರು. ಅವ್ರ ಮೂಲಕ ಈ ಬಾರಿಯ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ.